ಹಿಂದೆ ಇಲ್ಲೇ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ತಗೊಂಡಿದ್ರು. ಸಿದ್ಧಾರೂಢರ ಹೆಸರು ಕೇಳಿರ್ಬೇಕು ನೀವು. ಏನ್ರಿ, ಸಿದ್ಧಾರೂಢರಂದ ಮಹಾಜ್ಞಾನಿಗಳು, ಬಹಳ ದೊಡ್ಡ ಜ್ಞಾನಿಗಳಾಗಿದ್ರು. ಸಿದ್ಧಾರೂಢರಂದ ಪ್ರವಚನ ಮಾಡ್ತಿದ್ರು. ಈಗ ಹೆಂಗೆ ನೀವೆಲ್ಲ ಪ್ರವಚನ ಕೇಳಕ್ ಕುಂತಿರಲ್ಲ, ಹಿಂಗೆ ಸುಮಾರು ಸಾವಿರಾರು ಜನರಿಂದ ಸಿದ್ಧಾರೂಢರ ಪ್ರವಚನ ಕೇಳ್ತಿದ್ರು. ಅವ್ರು ಸಿದ್ಧಾರೂಢರಿಂದ ಏನ್ ಹೇಳಕತ್ತಾರ, ಪ್ರಾರಬ್ಧದ ಕರ್ಮದ ಬಗ್ಗೆ ಅಂತ ಹೇಳಿಕತ್ಯಾರ. ಕರ್ಮಗಳ ತಗೊಂಡಿರ್ತಾವ ನೋಡ್ರಿ, ಕರ್ಮಗಳ ತಗೊಂಡು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗೆ ಕರ್ಮಗಳ ತಗೊಂಡೇ ಇರ್ತಾವ. ಯಾವಾಗಿಂದ ಅವ್ರು ಏನ್ ಹೇಳಕತ್ತಾರ, ಪ್ರಾರಬ್ಧದ ಕರ್ಮದ ಬಗ್ಗೆ ಹೇಳಕತ್ತಾರ ಸಿದ್ಧಾರೂಢರು. ಅಂದ್ರ ಹಿಂದಿನ ಜನ್ಮದೊಳಗೆ ನೀವು ಏನ್ ಕರ್ಮ ಮಾಡಿರಿ, ಏನ್ ಪಾಪ ಮಾಡಿರಿ, ಏನ್ ಪುಣ್ಯ ಮಾಡಿರಿ, ಅದನ್ನ ಈ ಜನ್ಮದೊಳಗಿಂದ ಏನ್ರಿ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಪ್ರವಚನ ಮಾಡಕತ್ತಾರ. ಏನ್ ಪ್ರವಚನ ರೀ, ನೀವು ಏನು ಹಿಂದಿನ ಜನ್ಮದೊಳಗೆ ನೀವು ಏನು ಪಾಪ ಮಾಡಿರಿ, ಹಿಂದಿನ ಜನ್ಮದೊಳಗೆ ನೀವು ಏನು ಕರ್ಮ ಮಾಡಿರಿ ಏನ್ರಿ, ನೀವು ಮಾಡಿರ್ತಕ್ಕಂಥ ಕರ್ಮ ಪಾಪಗಳನ್ನ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರಿಂದ ಹೇಳಕತ್ತಿದ್ರು. ಚಂದ ಜನ ಪ್ರವಚನ ಕೇಳಕತ್ತಾರ. ಎಲ್ಲಾ ಜನರು ಕೂಡ ಹಿಂಗ್ ಶಾಂತ ಕುತ್ಕೊಂಡ ಪ್ರವಚನ ಕೇಳಕತ್ಯಾರ. ಹಿಂಗೆ ಕೇಳ್ತಾ ಇರುವಂತ ಪ್ರಸಂಗದೊಳಗೆ ಇವ್ರು ಸಿದ್ಧಾರೂಢರು ಏನ್ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಹೇಳಕತ್ತಿದ್ರು. ಅದ್ರಾಗ ಒಬ್ಬ ಎದ್ದು ನಿಂತ. ಊರಿಗೊಂದಿರ್ತಾವ ನೋಡ್ರಿ ದೀಡ್ ಪಂಡಿತರ ನಾವು. ಈ ಕಡೆ ಅರ್ಧ ಮರ್ಧ ಶಾಣೆ ಇದ್ದವ್ರ ಮುಂದೆ ನಾವು ಏನಾರ ಮಾತಾಡ್ಬೋದು, ಅತಿ ದಡ್ಡ ಇದ್ದವ್ರ ಮುಂದೆ ಏನಾರ ಮಾತಾಡ್ಬೋದು. ಇವು ಅರ್ಧ ಮರ್ಧ ಇರ್ತಾವಲ್ಲ ಏನ್ರಿ, ಯಾವಾಗಿಂದ ಊರಾಗಿಂದ ಅರ್ಧ ಮರ್ಧ ಏನೋ ಜ್ಞಾನಿಗಳಿರ್ತಾವಲ್ಲ, ಅವ ಅದ್ರಾಗ ಒಬ್ಬ ಎದ್ದು ನಿಂತ. ಲಕ್ಷ ಕೊಡ್ರಿ ಏನ್ರಿ, ಅವ ಏನಂತಾನ, ಸಿದ್ಧಾರೂಢರು ಏನ್ ಹೇಳಿದ್ರು, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ ಹತ್ತುಕೊಂಡು ಸಿದ್ಧಾರೂಢರು ಪ್ರವಚನ ಮಾಡೋದ ಕೇಳಿ ಅವ ಮಂದ್ಯಾಗೆ ಎದ್ದು ನಿಂತ, ಓ ಸಿದ್ಧಾರೂಢರ ಅಂದ. ಯಾವಾಗಿಂದ ಓ ಸಿದ್ಧಾರೂಢರ ಹತ್ತುಕೊಂಡಂದಾಗ ಆಗಿಂದಾಗ ಎಲ್ಲ ಜನ ಅವನ ಕಡೆ ನೋಡಕತ್ತ ಏನ್ರಿ. ಎಲ್ಲ ಮತ್ತ ಶಾಂತ ಕುತ್ಕೊಂಡಾಗ ಒಂದು ಮಾತಾಡ್ತಂದ, ನಾ ಈಗ ನೋಡ್ಲಿಲ್ರ ಈ ಕಡೆ ಮಾತಾಡ್ದಲ್ಲ ಏನ್ರಿ. ಈಗ ಅಡಿಗೆ ಮಾಡೋರು ಮಾತಾಡ್ಲಕತ್ತಾರ, ಆ ಕಡೆ ಲಕ್ಷ ಹೋಗ್ತದ. ಚಂದ ಪ್ರವಚನ ನಡೆದಾಗ ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಅವನ ಕಡೆಯಿಂದ ನೋಡಕತ್ತು. ಸಿದ್ಧಾರೂಢರು ಕೂಡ ಅವನಿಗೆ ಏನಂದ್ರು, ಏನಪ್ಪಾ ಅಂದ್ರು. ಏನಿಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ನೋಡ್ರಿ ಅವ್ನು ಸಿದ್ಧಾರೂಢರಿಗೆ ಪ್ರಶ್ನೆ ಹೆಂಗ್ ಕೇಳ್ತಾನ, ನಾವು ಒಂದು ಪ್ರಶ್ನೆ ಕೇಳಬೇಕಾಗ್ಯದ ನಿಮಗ. ಅವಾಗಿಂದ ಸಿದ್ಧಾರೂಢರಂದು ಏನು ಕೇಳ್ತಿ ಕೇಳಪ್ಪ, ಮೊದಲು ನನಗೆ ಪ್ರಶ್ನೆ ಕೇಳಟ್ಟಂದ ಜ್ಞಾನಿ ನೀ ಅದಿ ಎತ್ತಿಕೊಂಡಂದಾಗ ಮೊದಲು ನಾನು ನಿನಗೆ ನಾನು ತಿಳಿದಟ್ಟೆಂದ ಉತ್ತರ ಹೇಳ್ತೀನಿ ಅಂದ್ರೆ ಸಿದ್ಧಾರೂಢ. ಏನ್ ಕೇಳ್ತಿದ್ದೆ ಕೇಳ ಪ್ರಶ್ನೆ ಅಂತಂದಾಗ ಅವಾಗ ಏನ್ ಕೇಳ್ತಾನ ಪಾಪಿ ಮನುಷ್ಯ, ಏನಿಲ್ಲ, ಈಗ ನೀವು ಪ್ರವಚನ ಮಾಡಾಗಿಂದ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ನೀವು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಅಂತ ಕೇಳ್ದ. ನೋಡ್ರಿ ಕಲ್ಪನೆ ಇರ್ಲಿ, ಜಗತ್ನಾಗ ಪಾಪಿಗಳು ಅಂತಂದ್ರ ಅವಕ್ಕೇನು ತಲೆ ಮೇಗೇನು ಕೋಡು ಬಂದಿರಂಗಿಲ್ಲ, ಏನು ಉದ್ದುದ ಹಲ್ಲು ಬಂದಿರಂಗಿಲ್ಲ. ಪಾಪಿಗಳನ್ನ ನೋಡಕ್ಕೆ ನಮ್ಮಂಗೆ ಇರ್ತಾರ, ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ಇರ್ತಾರ. ಆದ್ರ ಒಳಗಿರ್ತಕ್ಕಂಥ ಗುಣ ಅಂತಕ್ಕಂಥ ಏನದಲ್ಲ ಪಾಪದ ಗುಣ ಇರ್ತವೆ. ಸಿದ್ಧಾರೂಢರಿಂದ ಕರ್ಮದ ಬಗ್ಗೆ ಹೇಳ್ಯಾರ ಅವರು. ಏನ್ರಿ, ಯಾರು ಏನ್ ದುಡ್ದಿರ್ತೀರಿ, ಯಾರು ಏನ್ ಕರ್ಮ ಮಾಡಿರ್ತೀರಿ, ಯಾರು ಏನ್ ದುಡ್ದಿರ್ತಾರಲ್ಲ ಆ ದುಡ್ದಿದ ಫಲ ಪುಣ್ಯ ಮಾಡಿದ್ರ ಪುಣ್ಯದ ಫಲ ನೀವೇ ಉಣ್ಬೇಕು, ನೀವು ಪಾಪ ಮಾಡಿದ್ರಿ ಅಂತಂದ್ರ ಪಾಪದ ಫಲನ ಕೂಡ ನೀವೇ ಉಣ್ಬೇಕಂತ ತಿಳ್ಕೊಂಡು ಸಿದ್ಧಾರೂಢರಿಂದ ಚಂದ ಪ್ರವಚನ ಮಾಡಕತ್ಯ. ಕೊನೆದಾಗಿಂದ ಅವ್ರು ಒಂದು ಮಾತು ಏನ್ ಹೇಳಿದ್ರು, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ಬರಿಂದ ಉಣ್ಣಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳೋದು. ಇದನ್ನ ಕೇಳವ ಏನಂತಾನ, ಸಿದ್ಧಾರೂಢರ ನೀವ್ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ ಬರ್ತದೇನಿಲ್ಲ ಅಂದ. ಏನ್ರಿ, ಇದರ ಅರ್ಥ ಏನು, ನನ್ನ ಮಗಳನ್ನ ನನಗೆ ಭೋಗ ಮಾಡಕ್ ಬರ್ತದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ಲ ಜನ ಬಾಯಿಗೆ ಬಂದಂಗೆ ಅಂದ ಬೈಲಿಕ್ಕೆ ಕೂಡಿದ ಮಂದಿ, ಏ ಅವ್ಯಕಿ ಸಿದ್ಧಾರೂಢರಿಗೆ ಅಂದ ಏನು ಪ್ರಶ್ನೆ ಕೇಳಕತ್ತೀನಿ ಬುದ್ಧಿಗೆಡಿ. ಇದು ಸಿದ್ಧಾರೂಢರಿಗೆ ಅಂದ ಕೇಳತಕ್ಕಂಥ ಪ್ರಶ್ನೆ ನಿನಗೆ ಏನ್ರಿ ಮನುಷ್ಯತ್ವ ಅಂತಕ್ಕಂಥ ಐತೇನಿಲ್ಲ, ನೀ ಏನು ಪ್ರಶ್ನೆ ಕೇಳಬೇಕು, ಏನು ಕೇಳಬಾರ್ದತ್ತ ಅನ್ನೋದತ್ತ ನಿನ್ನ ಬುದ್ಧಿಗಿದ್ದಿ ಎಲ್ಲಿಟ್ಟಿದ್ ಬುದ್ಧಿಗೆಡಿ ಎತ್ತಿಕೊಂಡು ಜನ ಎಲ್ಲ ಕೂಡಿ ಜನ ಬೈಲಕತ್ತ.
ಅವಾಗಿಂದ ಅವ ಅಂದ ನಾ ಏನು ಕೆಟ್ಟದ್ದು ಕೇಳೀನಿ ಅಂದ. ಅವರೇ ಹೇಳ್ಯಾರಿಲ್ಲ, ಯಾರು ಏನು ದುಡ್ದಿರ್ತಾರ ದುಡ್ದಿದ್ದ ಫಲ ಅವರೇ ಉಣ್ಬೇಕತ್ಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡ್ದಿದ್ದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದಿಲ್ಲ ಅಂತ ಕೇಳೀನಿ ಅಂದ. ಎಲ್ಲ ಜನ ಹಿಂಗ ಬೈಲಕತ್ತಿತ್ತು ಅವನಿಗೆ. ಸಿದ್ಧಾರೂಢರು ಅಂದ್ರು, ತಮ್ಮ ಶಾಂತ ಆಗಿರಪ್ಪ, ಗಪ್ಪಾಗ್ರಿ ಗಪ್ಪಾಗ್ರಿ. ಯಾವಾಗಿಂದ ಎಲ್ಲ ಜನ ಶಾಂತ ಕೂತ್ಕೊತ್ತು ಕುಂತಾಗಿದ್ರೆ ಸಿದ್ಧಾರೂಢರು ಏನಂತಾರ, ಕೇಳಪ್ಪ ಪ್ರಶ್ನೆ ಕೇಳು, ಏನೋ ಪ್ರಶ್ನೆ ಕೇಳುವಂತ. ಅದು ಊರಾಗಿಂದ ಹೊಂಬಿದ್ದಂಗಿತ್ತು. ಏನಿಲ್ರಿ ಹಿಂಗೆ ಹೆಡಕಾರಿಸಿ, ಸಿದ್ಧಾರೂಢರಿಗೆ ಹೆಡಕಾರಿಸಿ, ಏನಿಲ್ರಿ ನೀವೇ ಹೇಳಿದ್ರಲ್ಲ, ಯಾರು ಏನು ದುಡಿತಾರ ಆ ದುಡಿದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡಿದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢರು ನಗಲಕತ್ರ, ಬರ್ತದಪ್ಪ ಬರ್ತದ. ಆದ್ರ ನೋಡ್ರಿ ಸಿದ್ಧಾರೂಢರು ಏನಂತಾರ, ಮತ್ತೆ ಅವನಿಗೆ ತಿಳಿಯಂಗೆ ಉತ್ತರ ಹೇಳ್ಬೇಕಲ್ರಿ. ಅವನ ಮುಂದೆ ಶಾಸ್ತ್ರ ಹೇಳಿದ್ರೆ ಅವನಿಗೆ ಶಾಸ್ತ್ರ ತಿಳಿಯಲ್ಲ. ಅವನಿಗೆ ಯಾವಾಗ ಅವನಿಗೆ ಏನು ತಿಳಿತದಲ್ಲ ಅವನಿಗೆ ತಿಳಿಯಂಗೆ ಉತ್ತರ ಹೇಳ್ಬೇಕಲ್ಲ. ಅವನು ಹೆಂಗ ಪ್ರಶ್ನೆ ಕೇಳ್ಯಾನ ಹಂಗ ಉತ್ತರ ಹೇಳ್ಬೇಕಂತಂದು ಸಿದ್ಧಾರೂಢರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಅವ್ರು ಏನಂದ್ರು, ಬರ್ತದಪ್ಪ ಅಂದ್ರು. ಬರ್ತದ, ಆದ್ರ ಮುಂಜಾನೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡಿ ಮಲ್ಕೋತೆ, ಮುಂಜಾನೆ ಹೇಳತ್ತೆ, ಎದ್ದು ಇದಕ್ಕಂದ ಹೋಗ್ಕೆ. ನೋಡ್ರಿ ಸಿದ್ಧಾರೂಢರು ಹೇಳಿದ್ರ, ಇದು ನಾ ಹೇಳ್ತಕ್ಕಂಥ ಅಲ್ಲ. ಸಿದ್ಧಾರೂಢರು ಏನಂತಾರ, ನಿಮ್ ಬೆಳಿಗ್ಗೆ ಎದ್ದಿಂದ ಹೋಗ್ತಿದ್ಯಲ್ಲಪ್ಪ, ಹೋಗಿ ಅದು ಹೇಸಿಗೆ ಮಾಡ್ತಲ್ಲ, ಅದು ಮತ್ತೆ ನೀ ಮಾಡಿದ ಫಲನೇ ಅದಲ್ಲ, ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನ್ನ ತಿಲ್ಲಕ್ ಬರ್ತಿದ್ರ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದ ಹೋಗಂದ್ರ ಸಿದ್ಧಾರೂಢರು. ಅವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಕಲ್ಪನೆ ಐತೆ, ನಾ ಬೆಳೆಸಿರ್ತಕ್ಕಂಥದ್ದು ಏನ್ರಿ, ನಾ ದುಡಿದಿರ್ತಕ್ಕಂಥ ಫಲ ನನ್ನ ಮಗಳ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂತಂದ್ರ ಸಿದ್ಧಾರೂಢರು ಅಂತಾರ. ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡಿ ಸಿದ್ಧಾರೂಢರು. ಬೆಳಿಗ್ಗೆ ಉಣ್ತಿದ್ದಿ, ಮಧ್ಯಾಹ್ನ ಉಣ್ತಿದ್ದಿ, ಸಾಯಂಕಾಲ ಉಣ್ತಿದ್ದಿ, ಬೆಳಿಗ್ಗೆ ಎದ್ದು ಹೇಸಿಗೆ ಮಾಡಕ್ ಹೋಗ್ತಿದ್ದಿ. ಅದು ಹೇಸಿಗೆ ಮಾಡೋದ ಬಳಕ ಅದು ಯಾರು ಮಾಡಿರ್ತಕ್ಕಂಥ ಫಲ, ನೀ ಮಾಡಿರ್ತಕ್ಕಂಥ ಹೇಸಿಗೆ, ಅದು ನೀ ಮಾಡಿರ್ತಕ್ಕಂಥ ಫಲ ಅಲ್ಲ, ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನೀನು ತಿನ್ನಾಕ್ ಬರ್ತಿದ್ರ ನಿನಗೆಂದ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದ ಹೋಗಂದ್ರು. ಏನ್ರಿ ಉತ್ತರ ಎಂಥದಿರ್ಬೇಕು. ಅವ ಹೆಂಗ ಪ್ರಶ್ನೆ ಕೇಳೇನಲ್ಲ ಹಂಗೆ ಉತ್ತರ ಕೊಟ್ಟರು ಅವ್ರು ಸಿದ್ಧಾರೂಢರು.